ನಿಷ್ಠಾ ತರಬೇತಿ ಮುಂದುವರಿದ ಭಾಗ ಕೋರ್ಸಸ್ ಫಾರ್ ನಿಷ್ಠಾ ಸೆಕೆಂಡ್ರಿ ಲೆವೆಲ್ ಏನಿದೆ ಅಂತಕ್ಕಂಥದ್ದು ನಡೀತಾ ಇದೆ ಇದರಲ್ಲಿ. ಸೊ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದರಲ್ಲಿ ಕೋರ್ಸಸ್ ಫಾರ್ ನಿಷ್ಠಾ ಸೆಕೆಂಡ್ರಿ ಲೆವೆಲ್ ಅಂತಿದೆ. ಅದರಲ್ಲಿ ಬೋಧನಾಶಾಸ್ತ್ರ ನೋಡ್ತಾ ಇದ್ದೀವಿ, ಪೆಡಗಜಿ ಆಫ್ ಇಂಗ್ಲೀಷ್, ಪೆಡಗಜಿ ಆಫ್ ಹಿಂದಿ, ಪೆಡಗಜಿ ಆಫ್ ಮ್ಯಾಥಮೆಟಿಕ್ಸ್, ಪೆಡಗಜಿ ಆಫ್ ಉರ್ದು, ಪೆಡಗಜಿ ಆಫ್ ಸೋಷಿಯಲ್ ಸೈನ್ಸ್, ಪೆಡಗಜಿ ಆಫ್ ಸಂಸ್ಕೃತ, ಪೆಡಗಜಿ ಆಫ್ ಸೈನ್ಸ್ ಅಂತಿದೆ. ಸೊ ಒಟ್ಟಾರೆ ಬೋಧನಾಶಾಸ್ತ್ರ ಇದೆ. ಮುಂದುವರೆದಂತೆ ಆ ಒಂದು ಪೆಡಗಜಿ ಏನಿರುತ್ತೆ ಅಂತಕ್ಕಂಥದ್ದು ಈ ಭಾಗ 2ರಲ್ಲಿ ತಿಳಿಸಲಾಗಿದೆ. ಸೊ ಬೋಧನಾಶಾಸ್ತ್ರ ಆ ಕೋರ್ಸ್ಗಳು ತೆಗೆದುಕೊಂಡಾಗ ಏನಿರ್ತದೆ ನೋಡಿದಾಗ, ಒಂದನೇದಾಗಿ ಪೆಡಗಜಿ ಆಫ್ ಸೈನ್ಸ್, ಅದರಲ್ಲಿ ಟೀಚಿಂಗ್ ಆಫ್ ಸೈನ್ಸ್, ವಿಜ್ಞಾನ ಬೋಧನೆ, ಅದರ ಒಂದು ಪೀಠಿಕೆ ಇದಿರ್ತದೆ. ನಂತರ ಮೋಲ್ ಕಾನ್ಸೆಪ್ಟ್ ಇರ್ತದೆ. ನಂತರ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ವಿಷಯ ಇದೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಇದೆ. ದ್ವಿತೀಯ ಸಂಶ್ಲೇಷಣೆ ಇದೆ. ನಂತರ ಇದರಲ್ಲಿ ಅನುವಂಶಿತೆ, ಹೆರಿಡಿಟಿ, ಬೆಳಕು, ಲೈಟ್, ನಂತರ ಶಬ್ದ, ಸೌಂಡ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಕ್ಕಂಥ ಅಂಶ ಇಲ್ಲಿ ಕಾಣಬಹುದು. ನಂತರ ಪೆಡಗಜಿ ಆಫ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಅದರಲ್ಲಿ ದ ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ಕ್ರಾಂತಿ, ದ ಏಜ್ ಆಫ್ ಇಂಡಸ್ಟ್ರಿಯಲೈಸೇಷನ್, ನಂತರ ರಿಸೋರ್ಸಸ್, ಸಂಪನ್ಮೂಲಗಳು, ಕ್ಲೈಮೇಟ್, ಫುಡ್ಸ್ ಸೆಕ್ಯೂರಿಟಿ, ನಂತರ ಟ್ರಾನ್ಸಾಕ್ಟಿಂಗ್ ಮನಿ ಆ್ಯಂಡ್ ಕ್ರೆಡಿಟ್, ಚಾಲೆಂಜಸ್ ಟು ಡೆಮೋಕ್ರಸಿ, ಡೆಮೋಕ್ರಟಿಕ್ ಆ್ಯಂಡ್ ನಾನ್ ಡೆಮೋಕ್ರಟಿಕ್ ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಅಂತಿದೆ. ನಂತರ ಗಣಿತ ಬಂದಾಗ ಪೆಡಗಜಿ ಬೋಧನಾಶಾಸ್ತ್ರದಲ್ಲಿ ಗಣಿತ ಬೋಧನೆ, ಅಲ್ಜಿಬ್ರಾ, ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮ್ಯಾಥಮೆಟಿಕ್ಸ್, ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಟೀಚಿಂಗ್ ಆಫ್ ಜಿಯೋಮೆಟ್ರಿ, ಟೀಚಿಂಗ್ ಆಫ್ ಮೆನ್ಸುರೇಷನ್, ಟೀಚಿಂಗ್ ಆಫ್ ನಂಬರ್ ಸಿಸ್ಟಮ್, ಟೀಚಿಂಗ್ ಆಫ್ ಟ್ರಿಗ್ನೋಮೆಟ್ರಿ, ಟೀಚಿಂಗ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೊಬಬಿಲಿಟಿ ಅಂತಿದೆ. ನಂತರ ಹಿಂದಿ ಬಂದಾಗ ನೋಡ್ತಾ ಇದ್ದೀವಿ, ಇದರಲ್ಲಿ ಭಾಷಾ पढ़ने के मायने, भाषिक कौशल, साहित्य और भाषा शिक्षण, कविता को पढ़ना पढ़ाना, गद्य का अध्ययन अध्यापन, संदर्भ सहित व्याकरण शिक्षण, हिंदी शिक्षण में जनसंचार माध्यमों का उपयोग, आकलन क्यों और कैसे, पेडागजी ऑफ संस्कृत लैंग्वेज, ನಂತರ ಸಂಸ್ಕೃತ ಭಾಷೆಯಲ್ಲಿ ಶಿಕ್ಷಣ, संस्कृत भाषा की संरचना, गद्य शिक्षण, पद शिक्षण, नाट्य शिक्षण, भाषा शिक्षण और आकलन, कौशल आधारित सांस्कृतिक भाषा शिक्षण, संस्कृत भाषा संबंधित नीतियाँ, पेडागजी ऑफ उर्दू अल्ली जबान की अहमियत और अफदियात ನೋಡ್ತಾ ಇದ್ದೀವಿ. ಈ ಉರ್ದು ಜಬಾನ್ ಓ ಅದಬ್ ಕಾ ತಾರೂಫ್ ಅಂತಿದೆ. ಹೀಗೆ ಉರ್ದು ಲ್ಯಾಂಗ್ವೇಜಲ್ಲಿ ಕೂಡ ಒಂದು ವಿಷಯಗಳು ಕೊಡಲಾಗಿದೆ. ಪೆಡಗಜಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಜುಕೇಷನ್ ಅಟ್ ದ ಸೆಕೆಂಡರಿ ಸ್ಟೇಜ್, ರೀಡಿಂಗ್ ಫಾರ್ ಮೀನಿಂಗ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಫಾರ್ ಲ್ಯಾಂಗ್ವೇಜ್ ಲರ್ನಿಂಗ್, ವ್ಯಾಕಬ್ಲರಿ ಇನ್ ಕಂಟೆಸ್ಟ್, ಗ್ರಾಮರ್ ಪಾಠ ಕೊಡಲಾಗಿದೆ. ಮುಖ್ಯವಾಗಿ ಒಂದು ಇಂಗ್ಲೀಷ್ನಲ್ಲಿ ಸ್ಪೀಕಿಂಗ್ ಸ್ಕಿಲ್, ರೀಡಿಂಗ್ ಸ್ಕಿಲ್ ಮತ್ತು ರೈಟಿಂಗ್ ಸ್ಕಿಲ್ ಬಗ್ಗೆ ಫೋಕಸ್ ಮಾಡಲಾಗಿದೆ. ಲಿಟ್ರೇಚರ್ ಇನ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್, ಲ್ಯಾಂಗ್ವೇಜ್ ಅಸೆಸ್ಮೆಂಟ್ ಆ್ಯಂಡ್ ಸೆಕೆಂಡರಿ ಸ್ಟೇಜ್ ಅಂತಿದೆ. ಸೊ ಆ ಸ್ಕೋರ್ಸ್ ಶೆಡ್ಯೂಲ್ ಕೂಡ ಇಲ್ಲಿ ಕೊಡಲಾಗಿದೆ. ನೋಡ್ತಾ ಇದ್ದೀವಿ ಬ್ಯಾಚಸ್ ಪ್ರಕಾರ ಮಾಡಿ. ಈಚ್ ಕೋರ್ಸ್ ರಿಕ್ವೈರ್ ಎ ಮಿನಿಮಮ್ 3 to 4 hours ಎಂಗೇಜ್ಮೆಂಟ್ ಬೈ ಲರ್ನರ್ಸ್ ವೇರ್ ದೇರ್ ವಿಲ್ ಬಿ ಫ್ಲೆಕ್ಸಿಬಿಲಿಟಿ ಫಾರ್ ಟೀಚರ್ಸ್ ಕೊಡಲಾಗಿದೆ. ಸೊ ಈ ಒಂದು ಮಾಹೆಯವರು ಆ ಒಂದು ಕೋರ್ಸ್ ಕೂಡ ಇಲ್ಲಿ ಅವರೇ ಕೂಡ ಡ್ಯೂರೇಷನ್ ಕೊಡಲಾಗಿದೆ. ಎ ಟೀಚರ್ ನೀಡ್ಸ್ ಟು ಸೆಲ್ಫ್ ಎನ್ರೋಲ್ಮೆಂಟ್ ಮಾಡಬೇಕು, ನಂತರ ಡು ಸೆಲ್ಫ್ ಲರ್ನಿಂಗ್ ಆ್ಯಂಡ್ ವಿಲ್ ಬಿ ಗೆಟ್ ಸರ್ಟಿಫೈಡ್. ಸರ್ಟಿಫೈಡ್ ಕೂಡ ಈ ಮುಗಿಸಿದಂತೆ ಕೊಡ್ತಾರೆ. ಸೊ ನೋಡ್ತಾ ಇದ್ದೀವಿ ಫೇಸ್ 1ರಲ್ಲಿ 17 ಜುಲೈ 2023 ಫೇಸ್ ಕೊಡಲಾಗಿದೆ. ಇದರಲ್ಲಿ ನಂತರ 19 ಜುಲೈ ಓರಿಯಂಟೇಷನ್ ಪ್ರೋಗ್ರಾಮ್ ಇದೆ. 1931 ರಿಜಿಸ್ಟ್ರೇಷನ್ ಮಾಡಬೇಕಂತ ಕೂಡ ಕೊಡಲಾಗಿದೆ. ನಂತರ 29 ಜುಲೈ 2021ರಲ್ಲಿ ಲಾಂಚ್ ಆಫ್ ದ ನಿಷ್ಠಾ 2 ಕೋರ್ಸಲ್ಲಿ ಲಾಂಚ್ ಮಾಡಲಾಗಿದೆ ಅಂತಕ್ಕಂಥದ್ದು ಮುಖ್ಯವಾಗಿ ನಮಗೆ ಗೊತ್ತಾಗ್ತಾ ಇದೆ. ಅಂದರೆ 29 ಜುಲೈನಿಂದ ನಿಷ್ಠಾ 2.0 ಸ್ಟಾರ್ಟ್ ಆಗಿದೆ. 1ರಿಂದ 31ರಲ್ಲಿ ಏನು ಮಾಡಬೇಕಂದ್ರೆ ಕೋರ್ಸ್ ಚಾಲು ಆಗ್ತದೆ. ಇದರಲ್ಲಿ ಕರಿಕ್ಯುಲಮ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್, ಜನರಿಕ್ ಕೋರ್ಸ್ 2 ಇದೆ. ಇದರಲ್ಲಿ ಪರ್ಸನಲ್ ಸೋಷಿಯಲ್ ಕ್ವಾಲಿಟೀಸ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇದೆ. ನಂತರ 1ರಿಂದ 30 ಸೆಪ್ಟೆಂಬರ್ ಮಾಹೆಯಲ್ಲಿ ಆರ್ಟ್ ಇಂಟಿಗ್ರೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ಸ್ ಸೆಕೆಂಡರಿ ಸ್ಟೇಜ್ ಇದೆ. ನಂತರ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಇದೆ. ನಂತರ ಈ ಅಕ್ಟೋಬರ್ ತಿಂಗಳಲ್ಲಿ
ಸ್ಕೂಲ್ ಲೀಡರ್ಶಿಪ್, ನಂತರ ವೊಕೇಶನಲ್ ಎಜುಕೇಷನ್, ಜೆಂಡರ್ ಇಶ್ಯೂಸ್ ಇನ್ ಎಜುಕೇಷನ್ ಇದೆ. ನಂತರ ನವೆಂಬರ್ 2021ರಲ್ಲಿ ಸ್ಕೂಲ್ ಇನಿಷಿಯೇಟಿವ್ಸ್, ಟ್ರಾಯ್ ಬೇಸ್ಡ್ ಪೆಡಗಜಿ, ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಇದೆ. ನಂತರ ಡಿಸೆಂಬರ್ ಮಾಹೆಯಲ್ಲಿ ಅಂದರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ತದೆ, ವಿಜ್ಞಾನ ಅಂದರೆ ವಿಜ್ಞಾನ, ಸಮಾಜ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್. ಹೀಗಾಗಿ ಡಿಸೆಂಬರ್ ತಿಂಗಳಲ್ಲಿ ವೈಯಕ್ತಿಕವಾದಂತಹ ಒಂದು ಸಬ್ಜೆಕ್ಟಲ್ಲಿ ಇರ್ತದೆ. ಜನವರಿ 1-31 ಅಂದರೆ 2022ರವರೆಗೂ ಕೋರ್ಸ್ ನೋಡಿದಾಗ ಇದರಲ್ಲಿ ಮತ್ತೆ ರೀಓಪನ್ ಆಲ್ ದ ಕೋರ್ಸಸ್ ಫಾರ್ ಕಂಪ್ಲೀಷನ್ ಬೈ ಆಲ್ ರಿಮೈನಿಂಗ್ ಲರ್ನರ್ಸ್. ಯಾರು ಬಿಟ್ಟಿದ್ದಾರೋ ಅವರಿಗೆ ಮತ್ತೆ ಕೋರ್ಸ್ಗಳು ಇದರಲ್ಲಿ ಲಭ್ಯವಾಗ್ತವೆ. 1ರಿಂದ 28 ಫೆಬ್ರವರಿಯಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟಿಂಗ್ ಮಾಡಬೇಕಾಗ್ತದೆ. ಈ ಒಂದು ಅಂಶಗಳು ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಈ ಒಂದು NCERT-ಯಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದಾಗಿ ಎಲ್ಲ ಲ್ಯಾಂಗ್ವೇಜಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಟ್ರಾನ್ಸ್ಲೇಷನ್ ಆಫ್ ಕೋರ್ಸ್ ಕೂಡ ಇವೆ. ನಂತರ ಈ ಕೋರ್ಸ್ ಡಾಕ್ಯುಮೆಂಟ್ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲಿ ನೋಡ್ತಾ ಇದ್ದೀವಿ, ಕೀಬೋರ್ಡ್ ಇದೆ, ಇದರಲ್ಲಿ ಟ್ರಾನ್ಸ್ಕ್ರಿಪ್ಟ್ ಇದೆ, ಅಬ್ಜೆಕ್ಟಿವ್ ಇದೆ ಇದರಲ್ಲಿ. ನಂತರ ದೀಕ್ಷಾದಲ್ಲಿ H5P ದೀಕ್ಷಾ ಬ್ಲಾಗ್ಗಳಿವೆ. ನಂತರ ನೋಡ್ತಾ ಇದ್ದೀವಿ ಇದರಲ್ಲಿ ರೀಡಿಂಗ್ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ಲಭ್ಯವಿದೆ. ಸಮರಿ ಕೂಡ ಇದೆ, ಪೋರ್ಟ್ಫೋಲಿಯೋ ಇದೆ, ಅಡಿಷನಲ್ ರಿಸೋರ್ಸ್ ಕೂಡ ಅಲ್ಲಿ ಮಾಡಲಾಗಿದೆ. ನಂತರ ಕ್ವಿಜ್ ಕೂಡ ಇಲ್ಲಿ ಮಾಡಲಾಗಿದೆ. ಕ್ವಿಜ್ MCQ ಟೈಪ್ ಆಗಿರ್ಬೋದು. ನಂತರ ಹಲವಾರು ರೀತಿಯ ಕ್ವಿಜ್ಗಳಿವೆ. ಬಾಹ್ಯ ಮೌಲ್ಯ ಪಡೆದಂಥ ಒಂದು ರಿಸೋರ್ಸ್ ಕೂಡ ಇದರಲ್ಲಿ ಲಭ್ಯ ಇರತಕ್ಕಂಥ ಮಾಹಿತಿ ಇಲ್ಲಿ ಕೊಡಲಾಗಿದೆ. ನೋಡ್ತಾ ಇದ್ದೀವಿ, ಎಲ್ಲ ಅಂಶಗಳು ಕೂಡ ಇದರಲ್ಲಿ ಫಾಲೋ ಆಗ್ತಾ ಇವೆ. ಅಕಾಡೆಮಿಕ್ ಕೋಆರ್ಡಿನೇಟ್ ಟು ಸಬ್ಮಿಟ್ ದ ರಿಪೋರ್ಟ್ ಆಫ್ ಕೋರ್ಸ್ ಕಂಡಕ್ಟಿಂಗ್ ಎವರಿ ಫೋರ್ನೈಟ್ ಮಂತ್ ವಿದಿನ್ 15 days ಫಾರ್ ದ ಡೇ ಆಫ್ ಕ್ಲೋಸಿಂಗ್. ಅಂದರೆ ಎಲ್ಲ ಮಾಹಿತಿಗಳು ಕೊಡಬೇಕಾಗ್ತದೆ, ಆನ್ಲೈನ್ ಮೂಲಕ ಕೊಡಬೇಕಾಗ್ತದೆ ಅಧಿಕಾರಿಗಳು, KRPಗಳು. ಸೊ ನೋಡ್ತಾ ಇದ್ದೀವಿ, ಇಲ್ಲಿ ಪ್ಲ್ಯಾನಿಂಗ್ ಸ್ಟೇಜ್ ಇಲ್ಲಿ ಕೊಡಲಾಗಿದೆ. ಟೆಕ್ನಿಕಲ್ ಆಕ್ಸೆಪ್ಟ್ ಏನಿದೆ, ನಂತರ ಇದರಲ್ಲಿ ಯಾರ್ಯಾರ ಜವಾಬ್ದಾರಿ ಏನಿದೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ ಅಂತ ಮಾಹಿತಿ ಕೂಡ ಇದರಲ್ಲಿ ಲಭ್ಯವಾಗಿದೆ ಆದಮೇಲೆ. ಹೀಗಾಗಿ ಇರ್ತಕ್ಕಂಥ ಕೋರ್ಸ್ಗಳನ್ನು ನಾವೆಲ್ಲರೂ ಕೂಡ ಮುಗಿಸ್ಬೇಕಾಗಿದೆ. 18 ಕೋರ್ಸ್ಗಳು ಇಲ್ಲಿ ಲಭ್ಯ ಇರ್ತದೆ ಕೂಡ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಎನ್ಶೂರ್ ದ ಕಂಪ್ಲೀಷನ್ ಆಫ್ ಆಲ್ ಕೋರ್ಸಸ್ 13 ಕೋರ್ಸಸ್ ಬೈ ಆಲ್ ದ ಸೆಕೆಂಡರಿ ಟೀಚರ್ಸ್ ವರ್ಕಿಂಗ್ ಅಂಡರ್ ದೇರ್ ಆರ್ಗನೈಸೇಷನ್ ಕೂಡ ಇಲ್ಲಿ ಮುಗಿಸ್ಬೇಕಂತ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದೆ. ನಂಬರ್ ಆಫ್ ಟೀಚರ್ಸ್ ರಿಸೀವ್ಡ್ ಸರ್ಟಿಫಿಕೇಟ್ ಕೋರ್ಸ್ ವೈಸ್ ಸಬ್ಮಿಟ್ ದ ಫೈನಲ್ ರಿಪೋರ್ಟ್ ಕೂಡ ಕೊಡಲಾಗಿದೆ. ಇಲ್ಲಿ ಕೋರ್ಸ್ಗಳು ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡಬೇಕಂತ ಕೂಡ ಇದೆ. ಇಲ್ಲಿ ಡಾಟಾ ಕೂಡ ಇಲ್ಲಿ ಕಲೆಕ್ಟ್ ಮಾಡ್ತಾರೆ NCERT ಹಿಡಿದವರು. ಕೀ ರಿಸೋರ್ಸ್ ಪರ್ಸನ್ 10 to 50 key resource person for each pedagogical course ಕೂಡ ಇಲ್ಲಿ ಕೊಡಲಾಗಿದೆ. ಲೈವ್ ಸೆಷನ್ ಬೈ ನ್ಯಾಷನಲ್ ಲೆವೆಲ್ ರಿಸೋರ್ಸ್ ಪರ್ಸನ್ ಅವರಿಗೆ ಕೂಡ ತರಬೇತಿ ಕೊಡ್ತಾ ಇದ್ದಾರೆ. 10,000 KRP may attend these interactive sessions which will help them handle teachers across subject ಅಂತ ಇಲ್ಲಿ ಕೂಡ ಇಲ್ಲಿ ಕೊಡಲಾಗಿದೆ. ಸೊ ನೋಡ್ತಾ ಇದ್ದೀವಿ, ಟೈಮ್ ಲೈನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಟೈಮ್ ಲೈನು. ಈ ಟೈಮ್ನಲ್ಲಿ ತರಬೇತಿಗಳು ಮುಗಿಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಾಸ್ಪೆಕ್ಟಸ್ ಹಾಕಿಕೊಂಡಿದ್ದಾರೆ. ಸೊ ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ಮತ್ತು ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಧನ್ಯವಾದಗಳು. ಗುಡ್ ಡೇ. ತಾವೇನಾದರೂ ಮೊದಲು ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಧನ್ಯವಾದಗಳು.